ಭಾನುವಾರ ಹುಟ್ಟಿದವರ ಗುಣಲಕ್ಷಣಗಳು. ನಮಸ್ಕಾರ ಸ್ನೇಹಿತರೆ, ನಾವು ಹುಟ್ಟಿದ ದಿನವು ನಮ್ಮ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ವಾರದ 7 ದಿನಗಳಿಗೂ ಒಂದೊಂದು ಗ್ರಹದ ಆಧಿಪತ್ಯವಿದೆ. ಭಾನುವಾರವು ಸೂರ್ಯದೇವನ ದಿನ. ಆದ್ದರಿಂದ ಭಾನುವಾರ ಜನಿಸಿದವರಲ್ಲಿ ಸೂರ್ಯನ ಕೆಲವು ವಿಶೇಷ ಗುಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ನಂಬಲಾಗುತ್ತದೆ. ಹಾಗಾದರೆ ಭಾನುವಾರ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ? ಅವರ ಅದೃಷ್ಟ ಮತ್ತು ಜೀವನ, ಪ್ರೀತಿ, ಹಣಕಾಸು ಮತ್ತು ಭವಿಷ್ಯದ ಬಗ್ಗೆ ಏನು ಹೇಳಲಾಗಿದೆ? ಬನ್ನಿ ತಿಳಿಯೋಣ. ಮೊದಲನೆಯದಾಗಿ, ನಾಯಕತ್ವದ ಗುಣ. ಭಾನುವಾರ ಜನಿಸಿದವರು ಸಾಮಾನ್ಯವಾಗಿ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ. ಇವರು ಯಾವುದೇ ಕೆಲಸದಲ್ಲಿ ಮುಂದೆ ನಿಂತು ಜವಾಬ್ದಾರಿ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಗುಂಪಿನಲ್ಲಿ ಇದ್ದಾಗ ಇತರರು ಇವರ ಮಾತನ್ನು ಕೇಳುವ ಪರಿಸ್ಥಿತಿ ಉಂಟಾಗುತ್ತದೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಎರಡನೇದಾಗಿ, ಆತ್ಮವಿಶ್ವಾಸ ಹೆಚ್ಚು. ಇವರಿಗೆ ಆತ್ಮವಿಶ್ವಾಸ ತುಂಬ ಹೆಚ್ಚಿರುತ್ತದೆ. ಕಷ್ಟಗಳು ಬಂದರೂ ಹೆದರುವ ಸ್ವಭಾವ ಇವರದಲ್ಲ. ಏನೇ ಬಂದರೂ ಜಯಿಸುತ್ತಾರೆ. ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದುವರಿಯುತ್ತಾರೆ. ಈ ಗುಣವೇ ಇವರ ಯಶಸ್ಸಿನ ಪ್ರಮುಖ ಕಾರಣವಾಗುತ್ತದೆ. ಮೂರನೇದಾಗಿ, ಗೌರವಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತಾರೆ. ಭಾನುವಾರ ಜನಿಸಿದವರು ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಯಾರಾದರೂ ತಮ್ಮನ್ನು ಅವಮಾನಿಸಿದರೆ ಅದನ್ನು ಸುಲಭವಾಗಿ ಮರೆತು ಬಿಡುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯಬೇಕು ಎಂಬ ಆಸೆ ಇವರಲ್ಲಿರುತ್ತದೆ. ನಾಲ್ಕನೇದಾಗಿ, ಸತ್ಯವಂತರು. ಇವರು ಹೆಚ್ಚಾಗಿ ಸತ್ಯವನ್ನೇ ಹೇಳುತ್ತಾರೆ. ಸುಳ್ಳು ಹೇಳುವುದನ್ನು ಇಷ್ಟಪಡುವುದಿಲ್ಲ. ವೇಗವಾಗಿ ನೇರವಾಗಿ ಮಾತನಾಡುವ ಗುಣ ಇವರಲ್ಲಿ ಕಂಡುಬರುತ್ತದೆ. ಕೆಲವೊಮ್ಮೆ ಈ ನೇರ ಮಾತೇ ಇತರರಿಗೆ ಕಡಿವಾಣ ಅನಿಸಬಹುದು. ಐದನೇದಾಗಿ, ದಾನ ಧರ್ಮದ ಮನಸ್ಸು. ಭಾನುವಾರ ಜನಿಸಿದವರ ಹೃದಯ ತುಂಬ ದೊಡ್ಡದು. ಅವರ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ. ಇತರರ ಕಷ್ಟವನ್ನು ನೋಡಿ ಬೇಸರ ಪಡುವ ಸ್ವಭಾವ ಇವರದು. ಆರನೇದಾಗಿ, ಕೋಪ ಸ್ವಲ್ಪ ಹೆಚ್ಚು. ಸೂರ್ಯನ ಸ್ವಭಾವದಿಂದ ಕೆಲವೊಮ್ಮೆ ಇವರಿಗೆ ಕೋಪ ಬೇಗ ಬರುತ್ತದೆ. ಆದರೆ ಹೆಚ್ಚು ಸಮಯ ಕೋಪವನ್ನು ಹಿಡಿದುಕೊಳ್ಳುವುದಿಲ್ಲ. ಒಮ್ಮೆ ಶಾಂತವಾದ ನಂತರ ಮತ್ತೆ ಸಾಮಾನ್ಯರಾಗುತ್ತಾರೆ. ಏಳನೇದಾಗಿ, ಕುಟುಂಬದ ಮೇಲೆ ಪ್ರೀತಿ. ಇವರು ಕುಟುಂಬವನ್ನು ತುಂಬ ಹೆಚ್ಚಾಗಿ ಪ್ರೀತಿಸುತ್ತಾರೆ. ತಮ್ಮವರಿಗಾಗಿ ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತಾರೆ. ಸವಾಲುಗಳನ್ನು ಸ್ವೀಕರಿಸುತ್ತಾರೆ. ಕುಟುಂಬದ ಗೌರವ ಕಾಪಾಡಲು ಪ್ರಯತ್ನಿಸುತ್ತಾರೆ. ಎಂಟನೇದಾಗಿ, ವೃತ್ತಿ ಮತ್ತು ಉದ್ಯೋಗ. ನಾಯಕತ್ವದ ಗುಣ ಇರುವುದರಿಂದ ಆಡಳಿತ, ಸರ್ಕಾರಿ ಕೆಲಸ, ರಾಜಕೀಯ, ಶಿಕ್ಷಣ, ಉದ್ಯಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳುವ ಆಸೆ ಇವರಲ್ಲಿರುತ್ತದೆ. ಒಂಬತ್ತನೇದಾಗಿ, ಹಣಕಾಸಿನ ಸ್ಥಿತಿ. ಇವರಿಗೆ ಹಣ ಗಳಿಸುವ ಸಾಮರ್ಥ್ಯ ಚೆನ್ನಾಗಿರುತ್ತದೆ. ಆದರೆ ಕೆಲವೊಮ್ಮೆ ದಾನ ಮಾಡುವ ಗುಣದಿಂದ ಹಣ ಉಳಿಸಲು ಕಷ್ಟವಾಗಬಹುದು. ಸರಿಯಾದ ಯೋಜನೆ ಮಾಡಿಕೊಂಡರೆ ಉತ್ತಮ ಸಂಪತ್ತನ್ನು ಗಳಿಸಬಹುದು. ಹತ್ತನೇದಾಗಿ, ಸ್ನೇಹ ಮತ್ತು ಸಂಬಂಧ. ಇವರು ಸ್ನೇಹಿತರನ್ನು ತುಂಬ ಪ್ರೀತಿಸುತ್ತಾರೆ. ಆದರೆ ವಿಶ್ವಾಸಘಾತವನ್ನು ಎಂದಿಗೂ ಸಹಿಸುವುದಿಲ್ಲ. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಮತ್ತೆ ಆ ವ್ಯಕ್ತಿಯನ್ನು ಸುಲಭವಾಗಿ ನಂಬುವುದಿಲ್ಲ. 11ನೇದಾಗಿ, ಪ್ರೀತಿಯ ಜೀವನ. ಭಾನುವಾರ ಜನಿಸಿದವರು ಪ್ರಾಮಾಣಿಕರು. ಪ್ರೀತಿಯನ್ನು
ಹೆಚ್ಚಾಗಿ ಬಯಸುತ್ತಾರೆ. ತಮ್ಮ ಸಂಗಾತಿಗೆ ನಿಷ್ಠರಾಗಿರುತ್ತಾರೆ. ಸುಳ್ಳು ಮತ್ತು ಮೋಸವನ್ನು ಇಷ್ಟಪಡುವುದಿಲ್ಲ. 12ನೇದಾಗಿ ಆರೋಗ್ಯ. ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಆದರೆ ಒತ್ತಡ ಮತ್ತು ಕೋಪವನ್ನು ನಿಯಂತ್ರಿಸದಿದ್ದರೆ ತಲೆನೋವು, ರಕ್ತದೊತ್ತಡದಂತಹ ಸಮಸ್ಯೆಗಳು ಬರಬಹುದು. ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಒಳ್ಳೆಯದು. ಸೂರ್ಯ ದೇವರ ಕೃಪೆ ಪಡೆಯಲು ಪ್ರತಿ ಭಾನುವಾರ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಶುಭಕರ ಎಂದು ಹೇಳಲಾಗುತ್ತದೆ. ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸುವುದು ತುಂಬ ಒಳ್ಳೆಯದು. ಹಿರಿಯರಿಗೆ ಗೌರವ ನೀಡುವುದು ಮತ್ತು ಸತ್ಯ ಮಾರ್ಗದಲ್ಲಿ ನಡೆಯುವುದು ಸೂರ್ಯದೇವರ ಆಶೀರ್ವಾದ ಪಡೆಯಲು ಸಹಾಯಕ ಎಂದು ನಂಬಲಾಗಿದೆ. ಸ್ನೇಹಿತರೆ, ಭಾನುವಾರ ಜನಿಸಿದವರು ಆತ್ಮವಿಶ್ವಾಸಿ, ನಾಯಕತ್ವದ ಗುಣ ಹೊಂದಿರುವವರು, ಗೌರವಕ್ಕೆ ಬೆಲೆ ಕೊಡುವವರು ಮತ್ತು ಸತ್ಯವಂತರಾಗಿರುತ್ತಾರೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಆದರೆ ವ್ಯಕ್ತಿಯ ಜೀವನವು ಕೇವಲ ಹುಟ್ಟಿದ ದಿನದಿಂದ ಮಾತ್ರ ನಿರ್ಧಾರವಾಗುವುದಿಲ್ಲ. ಅವರ ಪರಿಶ್ರಮ, ಗುಣ ಮತ್ತು ನಿರ್ಧಾರಗಳು ಮುಖ್ಯ ಪಾತ್ರ ವಹಿಸುತ್ತವೆ. ನೀವು ಭಾನುವಾರ ಹುಟ್ಟಿದರೆ ಈ ಗುಣಗಳಲ್ಲಿ ಎಷ್ಟು ಗುಣ ನಿಮ್ಮಲ್ಲಿ ಇದೆ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಭಾನುವಾರ ಯಾರು ಹುಟ್ಟಿದ್ದೀರಾ? ನಾನು ಭಾನುವಾರ ಹುಟ್ಟಿದ್ದೀನಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತಮ್ಮ ಪ್ರೀತಿ